ಹಲೋ ಬ್ರದರ್, ಹೇಳಿ ಇನ್ಸಿ ಏನಾಯ್ತು ಗಾಡಿ? ಯಾಕೋ ಚಾರ್ಜ್ ತಗೋತಾ ಇಲ್ಲ ಸರ್ ಗಾಡಿಗೆ. ಚಾರ್ಜಿಂಗ್ ಆಗ್ತಿಲ್ವಾ? ಹಾಕಿದ್ದೆ 20% ಇತ್ತು. ಇಲ್ಲೇ ಆಚೆ ಹೋಗಿದ್ದೆ ಒಂದು ಸ್ವಲ್ಪ. ಒಂದು 2 ಕಿಲೋಮೀಟರ್ ಹೋಗಿದ್ದೆ. ಸಡನ್ ಆಗಿ 4% ಬಂತು. ಇವಾಗ ಆನೇ ಆಗ್ತಾ ಇಲ್ಲ. ಇಲ್ಲ ಆಚೆಗಡೆ ಟ್ರೈ ಮಾಡಿದೆ. ಯಾಕೋ ಆನ್ ಆಗ್ತಾ ಇಲ್ಲ ಗಾಡಿ. ಬೇರೆ ಕಡೆ ಅಂಗಡಿ ಹತ್ರ ಹಾಕ್ಬಿಟ್ಟು ಚಾರ್ಜರ್ ಅಲ್ಲಿ ಹಾಕಿದ್ರ ಚಾರ್ಜಿಂಗ್? ಚಾರ್ಜ್ ಹಾಕಿದ್ದೆ, ಆದ್ರೂ ಆನ್ ಆಗ್ತಾ ಇಲ್ಲ ಗಾಡಿ. ಅದಕ್ಕೆ ತಳ್ಕೊಂಡು ಹೋಗ್ತಾ ಇದೀನಿ. ಅಂದ್ರೆ ಕಂಪ್ಲೀಟ್ ಆಫ್ ಆಗಿದೆ. ಎತ್ತಿಗೆ ಹೋಗ್ತಾ ಇದ್ದೀರಾ ತಳ್ಕೊಂಡು? ಮನೆಗೆ ಹೋಗ್ತಾ ಇದೀನಿ ಸರ್ ತಳ್ಕೊಂಡು. ಮನೆಗೆ ಹೋದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಬನ್ನಿ, ನಾನು ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಸರ್? ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬನ್ನಿ. ಶೋರೂಮ್ ವರೆಗೆ ಗೊತ್ತಾ ಇಲ್ಲ. ಎಲ್ಲಿ ಸರ್ ಅದು? ಶೋರೂಮ್ ಅವ್ರು ಕೊಡಲ್ಲ, ನೀವು ಬನ್ನಿ ಸರ್, ನಾನು ಮಾಡಿಸ್ತೀನಿ. ಸರಿ ಸರ್, ಆಯ್ತು. ಸರ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬನ್ನಿ ಸರ್, ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಾ? ನಿಮ್ಗೇನು ನೀವು ಬ್ಯಾಟ್ರಿಗೆ ಸೊಲ್ಯೂಷನ್ ಬೇಕಲ್ವಾ? ನಾನು ಕೊಡಿಸ್ತೀನಿ, ಬನ್ನಿ. ಬನ್ನಿ, ಇಲ್ಲಿ ಪಾರ್ಕ್ ಮಾಡಿ ಗಾಡಿ. ಇಲ್ಲಿ ಇಲ್ಲ ಸರ್? ಇಲ್ಲೇ ಪಾರ್ಕ್ ಮಾಡಿ. ಎಲ್ಲಿ ಸರ್? ಇದನಾ? ಇದೆ ನಮ್ಮ ಆಫೀಸು, ಬನ್ನಿ. ಸರ್, ಏನ್ ಪ್ರಾಬ್ಲಮ್ ಆಗಿದೆ ನಿಮ್ಗೆ? ಸರ್ ನನ್ನ ಹತ್ರ ಒಂದು ಓಲಾ ಗಾಡಿ ಇದೆ. ಇಲ್ಲೇ ಆಚೆ ಹೋಗಿದೆ 2 ಕಿಲೋಮೀಟರ್ಸ್. 20% ಚಾರ್ಜ್ ಇತ್ತು. ಮನೆಗೆ ಹೋಗುತ್ತೆ ಅನ್ಕೊಂಡು ಹೋಗ್ತಾ ಇದ್ದೆ. 4% ಅಲ್ಲೇ ಆಫ್ ಆಗಿದೆ. 1 ಅವರಿಂದ ಚಾರ್ಜ್ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಚಾರ್ಜ್ ಎತ್ಕೋತಾ ಇಲ್ಲ. ಶೋರೂಮಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಶೋರೂಮ್ ಅವರು ಡೀಪ್ ಡಿಸ್ಚಾರ್ಜ್ ಏನೋ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಸರ್ವಿಸ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತಳ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಸರ್. ನಿಮ್ಮ ಫ್ರೆಂಡ್ ಯಾರೋ ಸಿಕ್ಕಿ ಹೇಳಿದ್ರು ಇಲ್ಲಿ ಸರ್ವಿಸ್ ಇದೆ ಓಲಾದು ಅಂತ, ಅದಕ್ಕೆ ಬಂದೆ. ನೀವು ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದ್ದೀರಾ. ನಾವು ಪಾಸ್ಟ್ 8 years ಇಂದ ಈ ಕಂಪ್ನಿಯಲ್ಲಿ ಇದ್ದೀವಿ, ಸರ್ವಿಸಿಂಗ್ ಫೀಲ್ಡಲ್ಲೇ ಇದ್ದೀವಿ. ಸೊ ನೀವು ರೈಟ್ ಕಂಪ್ನಿಗೆ ಬಂದಿದ್ದೀರಾ. ಬನ್ನಿ, ನಿಮಗೆ ಇನ್ಕಂಪ್ಲೀಟ್ಲಿ ಹೇಗೆ ಪ್ರೊಸೀಜರ್ಲಿ ಆಗುತ್ತೆ ಅಂತ ತೋರಿಸ್ತೀನಿ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲ ಕಡೆ ಇವಿ ಇವಿ ಇವಿ, ಎಲ್ಲಿ ನೋಡಿದ್ರು ಇವಿ. ಯಾರು ನೋಡಿದ್ರು ಎಲೆಕ್ಟ್ರಿಕ್ ವೆಹಿಕಲ್ ತಗೋತಾ ಇದ್ದಾರೆ. ಆದರೆ ಏನಪ್ಪ ಪ್ರಾಬ್ಲಮ್ ಅಂತಂದ್ರೆ, ತಗೊಂಡ ಮೇಲೆ ಸರ್ವಿಸಸ್ಗೆ ತುಂಬಾ ಕಡೆ ಪರದಾಡ್ತಿದ್ದಾರೆ. ಆದ್ರಿಂದ ಶೋರೂಮಲ್ಲಿ ಹೋದ್ರೂ ನಮಗೆ ಸರ್ವಿಸಸ್ ಸಿಗ್ತಾ ಇಲ್ಲ. ಬ್ಯಾಟ್ರಿ ಪ್ರಾಬ್ಲಮ್ಮು, ಆ ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ಮು ಅಂತ ಎಲ್ಲ ಕನ್ಫ್ಯೂಸ್ ಆಗೋ ಜನರಿಗೆ ಈ ವಿಡಿಯೋ. ಇವತ್ತೇನಪ್ಪ ಅಂತಂದ್ರೆ, ಈ ವಿಡಿಯೋದಲ್ಲಿ ನಾನು ಹೇಳಕ್ ಹೊರಟಿರೋದು ನಮ್ದೇ ಆದ ಒಂದು ಸೆಟಪ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಒಂದು ಹೇಳಿದ್ದೀವಿ. ಅವಾಗ ನಾವು ತುಂಬಾ ಚಿಕ್ಕ ಸೆಟಪ್ ಅಲ್ಲಿ ನಮ್ದೊಂದಷ್ಟು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗು, ಸರ್ವಿಸಸ್ ಏನೇನಾಗುತ್ತೆ ಅದನ್ನ ತೋರಿಸಿದ್ದೆ. ಈಗ ಅದೇ ಸ್ವಲ್ಪ ಡೆವಲಪ್ ಮಾಡಿ, ಸ್ವಲ್ಪ ಸೆಟಪ್ನ ದೊಡ್ಡದು ಮಾಡಿ, ಸ್ವಲ್ಪ ಮಿಷಿನರೀಸ್ ಎಲ್ಲ, ದೊಡ್ಡ ದೊಡ್ಡ ಮಿಷಿನರೀಸ್ ಎಲ್ಲ ಆ್ಯಡ್ ಮಾಡಿ, ಎಲ್ಲಾ ಥರ ಪ್ರಾಬ್ಲಮ್ಗೂ ಸೊಲ್ಯೂಷನ್ಸ್ ಒಂದೇ ಕಡೆ ಸಿಗಬೇಕು ಅಂತೇಳಿ ಒಂದು ಸೆಟಪ್ ಮಾಡ್ಕೊಂಡಿದ್ದೀವಿ. ನಮ್ಮ ಈ ಸೆಟಪ್ ಅಲ್ಲಿ ಇವತ್ತು ಏನೇನು ಆಗ್ತಾ ಇದೆ, ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ತಗೊಂಡಿರೋರಿಗೆಲ್ಲ ಏನೇನು ಸೊಲ್ಯೂಷನ್ ಸಿಗುತ್ತೆ, ಇನ್ಕ್ಲೂಡಿಂಗ್ ಓಲಾ ಇರ್ಬೋದು, ಏತರ್ ಇರ್ಬೋದು, ಐಕ್ಯೂಬ್ ಇರ್ಬೋದು, ಯಾರೇ ಬ್ಯಾಟ್ರಿ ಪ್ರಾಬ್ಲಮ್ ಅಲ್ಲಿ ಏನೇನು ಒದ್ದಾಡ್ತಿದ್ದಾರೆ, ನನಗೆ ಬ್ಯಾಟ್ರಿಯಲ್ಲಿ ಸರ್ವಿಸ್ ಸಿಗ್ತಾ ಇಲ್ಲ ಶೋರೂಮ್ ಕಡೆ, ಇಲ್ಲ ಹೊಸ ಬ್ಯಾಟ್ರಿ ಕಮ್ಮಿ ರೇಟಿಗೆ ಸಿಗ್ತಾ ಇಲ್ಲ, ವಾರಂಟಿ ಕೊಡ್ತಾ ಇಲ್ಲ, ಆ ಥರ ತುಂಬಾ ಕನ್ಫ್ಯೂಷನ್ಸ್ ಆಗಿರೋ ಜನರುಗಳಿಗೆ ನಮ್ಮಲ್ಲಿ ಎಲ್ಲ ಪ್ರಾಬ್ಲಮ್ಗೂ ಒಂದೇ ಸೊಲ್ಯೂಷನ್ಸ್ ಇದೆ ಅಂತ ಈ ಸೆಟಪ್ನ ನಾವು ಮಾಡಿದ್ದೀವಿ. ಬನ್ನಿ, ಆಗಿದ್ರೆ ನಮ್ಮ ಸೆಟಪ್ನ ತೋರಿಸ್ಕೊಂಡು ನಿಮಗೆ ಸರ್ವಿಸ್ ಹೇಗಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಹೇಗಾಗುತ್ತೆ ಅಂತ ನಿಮ್ಗೆ ತೋರಿಸ್ಕೊಡಿ. ಬನ್ನಿ. ಸರ್ ನಮಸ್ಕಾರ. ಹಲೋ ಸರ್, ಹೇಳಿ ಸರ್, ಆರಾಮ? ಲಾಸ್ಟ್ ಟೈಮ್ ನಾವೊಂದು ವಿಡಿಯೋ ಮಾಡಿದ್ವಿ. ಇವ್ರು ಬೇರೆ ಯಾರು ಅಲ್ಲ, ನನ್ನ ಕೊಲಿಗೇನೆ. ನಾವು ಬೇರೆ ಯಾರನ್ನೂ ಇನ್ಫ್ಲೂಯೆನ್ಸರ್ನಾಗ್ಲಿ ಯೂಟ್ಯೂಬರ್ನಾಗ್ಲಿ ಕರೆಸ್ಬಿಟ್ಟು ನಾವಿಲ್ಲಿ ವಿಡಿಯೋ ಮಾಡ್ತಿಲ್ಲ. ನಾವೇ ಕೆಲಸ ಮಾಡಿಕೊಂಡು ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ನಾವೇ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಅದರಿಂದ ನನ್ನ ಪಾರ್ಟ್ನರು ಟೆಕ್ನಿಕಲಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ, ನಾನು ಮಾರ್ಕೆಟಿಂಗ್ ಲೆವೆಲಲ್ಲಿ ನೋಡ್ಕೊತಾ ಇದ್ದೀನಿ. ಅದರಿಂದ ನನಗೆ ಕಸ್ಟಮರ್ಸ್ಗೆ ಏನೇನು ಕನ್ಫ್ಯೂಷನ್ಸ್ ಇದೆ, ಡೌಟ್ಸ್ಗಳಿದೆ, ಅದನ್ನು ನಾನು ಅವ್ರಿಗೆ ಕೇಳ್ಕೊಂಡು ಹೋಗ್ತೀನಿ. ಅವ್ರು ನಿಮಗೆ ಸೊಲ್ಯೂಷನ್ಸ್ ಕೊಡ್ತಾ ಹೋಗ್ತಾರೆ. ಈಗ ನಾನು ರೀಸೆಂಟಾಗಿ ರಿಸೀವ್ ಮಾಡಿರೋ ಕಸ್ಟಮರ್ ಕಡೆಯಿಂದ ಫೀಡ್ಬ್ಯಾಕ್ಗಳು ರಿಸೀವ್ ಮಾಡಿರೋದು ಏನೇನಿದೆ ಅದನ್ನು ನಾನು ನಿಮ್ಗೆ ಕೇಳ್ತೀನಿ. ಅದನ್ನು ಜನರಿಗೆ ಅರ್ಥ ಆಗೋ ಥರ ನೀವು ಹೇಳ್ಕೊಂಡು ಹೋಗಿ. ಈಗ ತಾನೇ ಒಬ್ರು ಕಸ್ಟಮರ್ ಬಂದಿದ್ರು, ಓಲಾದು ಏನೋ ಡೀಪ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಅಂತ ಹೇಳಿ ಬಂದಿದ್ರು. ಏನು ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಏನು ಸೊಲ್ಯೂಷನ್ ಅಂತ ಫಸ್ಟ್ ಹೇಳಿ. ಸೊ ಪ್ರೆಸೆಂಟ್ಲಿ ಇವಾಗ ಬಂದಿರೋದು, ನಮ್ಮ ಹತ್ರ ಬ್ಯಾಟ್ರಿ ಬಂದಾದ್ಮೇಲೆ ಗಾಡಿ ಸಮೇತ ಬಂದರೆ ಫಸ್ಟ್ ಮೆಕ್ಯಾನಿಕಲಿ ನಾವು ಗಾಡಿ ಬಿಚ್ಚಿಸ್ತೀವಿ. ಬಿಚ್ಚಾದ್ಮೇಲೆ ಬ್ಯಾಟ್ರಿ ಈ ಥರ ರಿಮೂವ್ ಆಗುತ್ತೆ ಪ್ರೆಸೆಂಟ್ಲಿ.
ಸೊ ಅದಾದ್ಮೇಲೆ ಕಂಪ್ಲೀಟ್ಲಿ ಓಪನ್ ಮಾಡಿ ಕಂಟೆಂಟ್ಲಿ ಏನು BMS ಸೈಡು ಮತ್ತೆ ಸೆಲ್ ಸೈಡು ಟೆಸ್ಟಿಂಗ್ ಇದೆಯೋ ಟೆಸ್ಟಿಂಗ್ ಪ್ರೊಸೀಜರ್ಲಿ ನಾವು ಫಾಲೋ ಮಾಡ್ತೀವಿ. ಪ್ರೊಸೀಜರ್ಲಿ ಫಾಲೋ ಮಾಡಿದ್ಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ ಏನು ಹೋಗಿದೆ, ಸೆಲ್ಸ್ ಹೋಗಿದ್ಯಾ ಅಥವಾ ಸುಮ್ಮನೆ ಡೀಪ್ ಡಿಸ್ಚಾರ್ಜ್ ಆಗಿದೆಯಾ ಅಥವಾ ನಿಮಗೆ BMS ಹೋಗಿದ್ಯಾ ಅದೆಲ್ಲ ಕ್ಲಾರಿಟಿ ಸಿಗುತ್ತೆ. ಪ್ರೆಸೆಂಟ್ಲಿ ಸ್ಟಿಲ್ ಟುಡೇ ನಮ್ಮ ಹತ್ರ ಸೆಲ್ಸ್ ರೀಪ್ಲೇಸ್ಮೆಂಟ್ಗೆ ಸೊಲ್ಯೂಷನ್ ಇಲ್ಲ. ಅಪಾರ್ಟ್ ಫ್ರಮ್ ದಟ್ ನಿಮಗೆ ಟೆಕ್ನಿಕಲಿ ಬ್ಯಾಲೆನ್ಸಿಂಗ್ ಇಶ್ಯೂ ಇತ್ತು ಅಥವಾ ಡೀಪ್ ಡಿಸ್ಚಾರ್ಜ್ ಆಗಿದೆ, BMS ಇಶ್ಯೂಸ್ ಇದೆ, ಅದಕ್ಕೆಲ್ಲ 100% ನಮ್ಮ ಹತ್ರ ಸೊಲ್ಯೂಷನ್ ಇದೆ. ಅಂದ್ರೆ ಈಗ ಓಲಾದವರು ತುಂಬಾ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ದಾರೆ ಆಕ್ಚುಲಿ. ಶೋರೂಮಲ್ಲಿ ಸರ್ವಿಸ್ ಕೊಡ್ತಾ ಇಲ್ಲ ಅಂತಾಗ ಒಬ್ಬೊಬ್ರು ಗಾಡಿಗಳು ಸುಟ್ಟಾಕಿರೋದು ಇರ್ಬೋದು, ಒಬ್ಬೊಬ್ರು ಗಾಡಿಗಳೇ ಬೇಡ ಅಂತೇಳಿ ಬಿಟ್ಟೋಗಿರೋದು ಇರ್ಬೋದು. ನಮ್ಮಲ್ಲಿ ಅಟ್ಲೀಸ್ಟ್ ಒಂದು 50% ಜನರಿಗೆ ಯೂಸ್ ಆಗೋ ತರ ಸೊಲ್ಯೂಷನ್ಸ್ 100% ಸರ್. ನಾವು ಪಾಸ್ಟ್ 8 ಇಯರ್ಸ್ ಇಂದ ಇದನ್ನೇ ಮಾಡ್ಕೊ ಬಂದಿರೋದು. ಸೊ ಫ್ರಮ್ ಪಾಸ್ಟ್ 3 ಇಯರ್ಸ್ ಇಂದ ಓಲಾಸ್ ತುಂಬಾ ಬರ್ತಿದೆ. ಓಲಾ ಅಂತ ಅಲ್ಲ, ಮಲ್ಟಿ ಬ್ರ್ಯಾಂಡ್ ಎಲ್ಲಾನು ಬರ್ತಿದೆ. ನಮ್ಮ ಹತ್ರ ಈ ಲಾಸ್ಟ್ ಟೈಮ್ ಕೂಡ ತೋರಿಸಿದ್ವಿ ಎಲ್ಲ ಮಲ್ಟಿ ಬ್ರ್ಯಾಂಡ್ಸು ಕೂಡ. ಓಲಾ ತುಂಬಾ ಇತ್ತೀಚೆಗೆ ಜಾಸ್ತಿ ಆಗಿದೆ. ಅದೊಂದೇ ರೀಸನ್ ಬಿಟ್ರೆ ಓಲಾ ಬಗ್ಗೆ ಇವತ್ತು ಮಾತಾಡ್ತಾ ಇರೋ ರೀಸನ್ ಅಂದ್ರೆ ಜಾಸ್ತಿ ಆಗಿದೆ, ವಾಲ್ಯೂಮ್ ಜಾಸ್ತಿ ಆಗಿದೆ. ಸೊ ಅದೊಂದು ಮಾತಾಡ್ತೀವಿ. ಸೊಲ್ಯೂಷನ್ಸ್ ಇದೆ, ತಕ್ಕಂಗೆ ಇದೆ. ನೀವು 10 ಬ್ಯಾಟ್ರೀಸ್ ತಗೊಂಡ್ರೆ 10ರಲ್ಲಿ ಆಲ್ಮೋಸ್ಟ್ 6 to 7 ಬ್ಯಾಟ್ರೀಸ್ ಸಾರ್ಟ್ ಔಟ್ ಆಗುತ್ತೆ. ವೆರಿ ರೇರ್ ಲೈಕ್ 4 ಬ್ಯಾಟ್ರೀಸ್ ಫೇಲ್ ಆಗ್ಬೋದು ಬಿಕಾಸ್ ಆಫ್ ದಿ ಸೆಲ್ ಇಶ್ಯೂಸ್. ಬೇರೆ ಬೇರೆ ಇರುತ್ತೆ, ಓಲಾ ಒಂದೇ ಅಂತಲ್ಲ, ಎಲ್ಲ ಬ್ಯಾಟ್ರಿಗಳಲ್ಲೂ ಇದು ಇದೆ, ಕಾಮನ್ ಆಗಿ ಇದೆ. ಎಥರು ಬರುತ್ತೆ, TVS iQube ಬರುತ್ತೆ, ಓಕಿನವಾ ಬರುತ್ತೆ, ಹೀರೋ ಬರುತ್ತೆ, ಮಲ್ಟಿ ಬ್ರ್ಯಾಂಡ್ ತುಂಬಾನೇ ಇದೆ. ಸೊ ಮಲ್ಟಿ ಬ್ರ್ಯಾಂಡ್ ಆದ್ರೆ ಜನರಲ್ ಬ್ಯಾಟ್ರೀಸ್ ಆದ್ರೆ ನಾವು ಸೆಲ್ಸ್ ರಿಪ್ಲೇಸ್ಮೆಂಟ್ ಕೂಡ ನಮ್ಮಲ್ಲಿ ಆಗುತ್ತೆ. ಸೊ ಇದು ರೋಬೋಟಿಕ್ಸ್ ಸ್ಟ್ರಿಂಗ್ ವೆಲ್ಡ್ ಆಗಿರುತ್ತೆ. ಅದನ್ನ ನಾವು ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡೋಕ್ಕಾಗೋದಿಲ್ಲ. ಸೊ ನಾವು ಅದಕ್ಕೋಸ್ಕರ ರಿಸ್ಕ್ ತಗೊಳ್ಳೋದಿಲ್ಲ. ಸೊ ಕಸ್ಟಮರ್ಸ್ ಹೋಗ್ಬೋದು, ಶೋರೂಮ್ ಹೋಗಿ ಅವ್ರು ಏನು ರಿಪ್ಲೇಸ್ಮೆಂಟ್ಗೋ ಅಥವಾ ಏನೋ ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಸೊ ಅಪಾರ್ಟ್ ಫ್ರಮ್ ದಟ್ ಬೇರೆ ಬೇರೆ ಬ್ಯಾಟ್ರೀಸ್ ಕಂಪೇರ್ ಮಾಡಿದ್ರೆ ಓಲಾ, ಒಕಿನವಾ, ಎಥರ್, ಬೇರೆ ಬೇರೆದು ಸುಮಾರು ಬ್ಯಾಟ್ರೀಸ್ ಒಂದು ಮಲ್ಟಿ ಬ್ರ್ಯಾಂಡ್ಸ್ಗಳಲ್ಲಿ ನಮ್ಮಲ್ಲಿ ಸರ್ವಿಸ್ ಇವಾಗ ಪ್ರೆಸೆಂಟ್ಲಿ ಕೊಡ್ತಾ ಇದ್ದೀವಿ. ಓಕೆ, ನಾನು ಲಾಸ್ಟ್ ಟೈಮ್ ಅಂದ್ರೆ ಲಾಸ್ಟ್ ಟೈಮು ನಾವು ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಿದ್ವಿ. ಅವಾಗ ನಾವು ಇನಿಷಿಯಲ್ ಸ್ಟೇಜಲ್ಲಿ ಇರೋದ್ರಿಂದ ನಮಗೆ ಅಷ್ಟು ಕಸ್ಟಮರ್ಗಳಿಂದ ಫೀಡ್ಬ್ಯಾಕ್ಸ್ಗಳು ಬಂದಿರಲಿಲ್ಲ, ಏನು ಪ್ರಾಬ್ಲಮ್ ಬರ್ತಾ ಇದೆ ಅಂತ. ಅವಾಗಿನ್ನೂ ನಾವು ನೋಡ್ತಾ ಇದ್ವಿ. ಇವಾಗ ಆಲ್ಮೋಸ್ಟ್ ಆಲ್ ನಾನು ರಿಸೀವ್ ಮಾಡಿರೋ ಪ್ರಕಾರ ಎಲ್ಲ ಬ್ಯಾಟ್ರೀಸಲ್ಲೂ ಏನಾದರೂ ಒಂದು ಇಶ್ಯೂಸ್ ಬಂದೇ ಬರುತ್ತೆ. ಇನ್ ವ್ಯಾರಂಟಿ ಪೀರಿಯಡ್ ಇದ್ರೆ ನನಗೆ ಗೊತ್ತಿರೋಂಗೆ ಒಂದೊಂದು ಕಂಪನಿಗಳು ಸರ್ವಿಸ್ ಕೊಡ್ತಾರೆ, ಒಂದೊಂದು ಕೊಡಲ್ಲ. ಈಗ ಎಕ್ಸಾಂಪಲ್ ಒಕಿನವಾ ವಾರಂಟಿ ಇದ್ರೂ ಸರ್ವಿಸ್ ಸಿಗ್ತಾ ಇಲ್ಲ, ವಾರಂಟಿ ಮುಗ್ದೋದ್ರೂ ಸರ್ವಿಸ್ ಸಿಗ್ತಾ ಇಲ್ಲ. ಒಕಿನವಾದಲ್ಲಿ ಮುಂಚೆ ನೋಡಿದ್ಕು ಇವಾಗ ನಾವು ನೋಡ್ತಾ ಇರೋದಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ, ಇಲ್ಲ ಸೇಮ್ ಪ್ರಾಬ್ಲಮ್? ಸರ್, ಗ್ರಾಜುಲಿ ಯಾವುದೇ ಬ್ಯಾಟ್ರಿ ಆದರೂ ಒಂದು ಕಾಮನ್ ಮೈಂಡ್ ಸೆಟ್ ಇದೆ. ನಾವು ಆ ಬ್ಯಾಟ್ರಿ ಸರಿ ಇಲ್ಲ, ಈ ಬ್ಯಾಟ್ರಿ ಸರಿ ಇಲ್ಲ ಅಂತಲ್ಲ. ಗ್ರಾಜುಲಿ ಯಾವುದೇ ಬ್ಯಾಟ್ರಿಗಾದ್ರೂ ಒಂದು ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ. 3 to 5 ಇಯರ್ಸ್ ಇಟ್ಕೊಳ್ಳೋಣ ಒಂದು ಲೈಫ್ ಸ್ಪ್ಯಾನ್. ಇವತ್ತು ಒಕಿನವಾ ಏನು ಬರ್ತಾ ಇದೆಯೋ ಅದ್ರ ಲೈಫ್ ಸ್ಪ್ಯಾನು ಆಲ್ಮೋಸ್ಟ್ ಮುಗ್ದೋಗಿದೆ. ಸೊ ಅವ್ರ ಕನ್ಸಿಸ್ಟೆನ್ಸಿಯಲ್ಲಿ ಸರ್ವಿಸ್ ಕೊಟ್ಟು ಹೊಸ ಬ್ಯಾಟ್ರಿ ಸಜೆಸ್ಟ್ ಮಾಡೋ ಥರ ಇತ್ತು ಅಂದ್ರೆ ಆಬ್ವಿಯಸ್ಲಿ ಅವರು ಪ್ರೊಸೆಸ್ ಮಾಡ್ತಿದ್ರು. ಪ್ರೆಸೆಂಟ್ಲಿ ಇವಾಗ ಮ್ಯಾನುಫ್ಯಾಕ್ಚರರ್ಸ್ ಎಲ್ಲೋ ಇರ್ತಾರೆ, ಸರ್ವಿಸ್ ಪ್ರೊವೈಡರ್ಸ್ ಎಲ್ಲೋ ಇರ್ತಾರೆ, ಅದೆಲ್ಲ ಎಫೆಕ್ಟ್ ಆಗ್ತಿದೆ. ಇವಾಗ ನಮಗೆ ಬರ್ತಿರೋ ಒಕಿನವಾ ಬೇರೆ ಬೇರೆ ರಿವೋಲ್ಟ್ಸ್ ಬರ್ತಿದೆ. ಹೆಚ್ಚಾಗಿ ಇವಾಗ ರಿವೋಲ್ಟ್ಸ್ಗಳು ಸ್ಟಾರ್ಟ್ ಆಗಿದೆ ಆಫ್ಟರ್ 3 ಇಯರ್ಸ್ 4 ಇಯರ್ಸ್ ಆದಮೇಲೆ. ಆಬ್ವಿಯಸ್ಲಿ ಅದು ಲೈಫ್ ಸ್ಪ್ಯಾನ್ ಮುಗ್ದಿದೆ. ಮುಗ್ದಾದ್ಮೇಲೆ ಆಬ್ವಿಯಸ್ಲಿ ಇಲ್ಲಿ ಬರ್ತಾರೆ, ಅಲ್ಲಿ ಕಂಪ್ನಿಯಿಂದ ಏನು ಸಿಗೋದಿಲ್ಲ ಸರ್ವಿಸ್ ಸಪೋರ್ಟ್ ಅಂತ. ಸೊ ನಾವು ಆದಷ್ಟು ಟ್ರೈ ಮಾಡ್ತೀವಿ, ಹೊಸ ಬ್ಯಾಟ್ರೀಸ್ಗೆ ಸಜೆಸ್ಟ್ ಮಾಡ್ತೀವಿ. ನಮ್ಮಲ್ಲೇ ಇಂಟರ್ನಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಇದೆ, ಮ್ಯಾನುಫ್ಯಾಕ್ಚರ್ ಮಾಡ್ಕೊಡೋಕ್ಕೆ ಕಸ್ಟಮರ್ಸ್ಗೆ. ಎಷ್ಟೇ ವೋಲ್ಟ್ ಬ್ಯಾಟ್ರಿ, ಎಷ್ಟೇ ಏಜ್ ಕೆಪಾಸಿಟಿ ಕೇಳಿದ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತೀವಿ ಮಲ್ಟಿ ಬ್ರ್ಯಾಂಡ್ ಅಂತ. ಸೊ ಸ್ಪೆಸಿಫಿಕ್ ಬ್ರ್ಯಾಂಡೆಡ್ಸ್ ಲೈಕ್ ಓಲಾ, ಎಥರ್ಗೆಲ್ಲ ನಾವು ಸರ್ವಿಸ್ ಕೊಡ್ಬೋದು ಅಷ್ಟೇ. ಮ್ಯಾನುಫ್ಯಾಕ್ಚರ್ ಕೊಡೋಕ್ಕಾಗೋದಿಲ್ಲ, ಮ್ಯಾನುಫ್ಯಾಕ್ಚರ್ ಸಪೋರ್ಟ್ ಕೊಡೋಕ್ಕಾಗಲ್ಲ. ಮಲ್ಟಿ ಬ್ರ್ಯಾಂಡ್ ಇವಾಗ ನೋಡಿ ಇದೆಲ್ಲ ಹೊಸ ಬ್ಯಾಟ್ರೀಸ್, ಹೊಸ ಗಾಡಿಗಳಿಗೆ. ಸೊ ಇದು ಒಕಿನವಾ ಗಾಡಿಗಳಿಗೆ ಹೋಗುತ್ತೆ, ಕೆಲವು 60 ವೋಲ್ಟ್ಸ್ ಮಲ್ಟಿ ಬ್ರ್ಯಾಂಡ್. ಸೊ ನಾನ್ ರಿಜಿಸ್ಟರ್ ಗಾಡಿಗೂ ಬ್ಯಾಟ್ರೀಸ್ ಇದೆ. ಸೊ ಓಲಾಸ್ ಇದೆ, ಓಲಾ ರೆಗ್ಯುಲರ್ಲಿ ಹೋಗುತ್ತೆ. ಬೇರೆ ಬೇರೆ ಇದೊಂದೇ ಅಂತಲ್ಲ, ನಾವು ಇವನ್ BMS ಕೂಡ ಇಂಟರ್ನಲಿ ನಾವೇ ಡೆವಲಪ್ ಮಾಡ್ತೀವಿ, R&Ds ಡೆವಲಪ್ ಮಾಡ್ತೀವಿ, ಚಾರ್ಜರ್ಸ್ ಡೆವಲಪ್ ಮಾಡ್ತೀವಿ. ಸರ್ ಈಗ ನೋಡ್ಬೋದು ನೀವು, ಇದೆಲ್ಲ ಫ್ರೆಶ್ ಬ್ಯಾಚಲ್ಲಿ ಬಂದಿರೋ ಸರ್ವಿಸ್ಗೆ. ಸೊ ಸರ್ವಿಸಿಗೆ ಬಂದಿದ್ದ ಕೂಡಲೇ ನಾವೇನು ಮಾಡ್ತೀವಿ, ಕಸ್ಟಮರ್ ಡೀಟೇಲ್ಸ್ ತೊಗೊತೀವಿ. ಈ ಥರ ನಮ್ಮದೇ ಒಂದು ಸ್ಟಿಕ್ಕರ್ ಇರುತ್ತೆ, ಅದರಲ್ಲೇ ಕಂಪ್ಲೀಟ್ಲಿ ಇಶ್ಯೂಸು ಏನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲವೂ ಕೂಡ ನಾವು ಇನ್ ಡೀಟೇಲ್ ಆಗಿ ಪ್ರೊಸೆಸ್ ಮಾಡ್ತೀವಿ. ಸೊ ಡೀಟೇಲ್ಸ್ ಎಲ್ಲ ತೊಗೊಂಡು ರಿಮೂವ್ ಮಾಡಿ ಪ್ರೊಸೆಸ್ನ ಶುರು ಮಾಡ್ತೀವಿ. ಇದು ಓಲಾ ಬಂದಿರೋದು ಪ್ರೆಸೆಂಟ್ಲಿ ಇವಾಗ ಹೊಸ ಬ್ಯಾಚಿಂದು Gen 2 ಇದು ಓಲಾಸು. ಸೇಮ್ ಇದೇ ಡೀಪ್ ಡಿಸ್ಚಾರ್ಜ್ ಇಶ್ಯೂನೇ ಬರ್ತಾ ಇರೋದು. ನಮ್ಮ ಕ್ಲೈಂಟ್ ಹೇಳ್ತಾರೆ ಡೀಪ್ ಡಿಸ್ಚಾರ್ಜ್ ಆಗಿಬಿಡಿ, ಆನ್ ಆಗ್ತಿಲ್ಲ ಅಂತ. ತೆಗೆದು ನೋಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಅದನ್ನ ನಾವು ಪ್ರೊಸೆಸ್ 90% ಡೀಪ್ ಡಿಸ್ಚಾರ್ಜ್ ಬರೋಲ್ಲ ಆಲ್ಮೋಸ್ಟ್ SSL. ಹೌದು, ಲೈಫ್ ಸೈಕಲ್ ಮುಗ್ದೋಗಿರೋವಂಥದ್ದು ಕೆಲವು ಬರುತ್ತೆ. ಸೊ ಇನ್ನೂ ಕೆಲವು ಸೆಲ್ಸ್ ಹೋಗಿರೋದು ಬರುತ್ತೆ. ಡೀಪ್ ಡಿಸ್ಚಾರ್ಜ್ ಜಾಸ್ತಿ, ಮೆಜಾರಿಟಿ ಆಫ್ ದಿ ಬ್ಯಾಟ್ರೀಸ್ ಬರೋದು ಡೀಪ್ ಡಿಸ್ಚಾರ್ಜ್ ಬರುತ್ತೆ. ಏನಂದ್ರೆ ನಮ್ಮಲ್ಲಿ ಈಗ ನಿಮಗೆ ಯಾವುದೇ ಥರ ಬ್ಯಾಟ್ರಿ ಇಶ್ಯೂಸ್
ಅಂದ್ರೆ ಆಗೋ ತರ ಇದ್ರೆ 100% ಮಾಡಿ ಕೊಡ್ತೀವಿ. ಏಜಿಂಗ್ ಅಂತ ಒಂದು ಇದು ಬರುತ್ತೆ ಬ್ಯಾಟ್ರಿಯಲ್ಲಿ. ಅಂದ್ರೆ ಯೂಸ್ ಮಾಡ್ತಾ ಮಾಡ್ತಾ ತುಂಬಾ ಈಗ ಒಂದು 50,000 60,000 ಬ್ಯಾಟ್ರೀಸ್ ಎಲ್ಲ ರನ್ ಆಗ್ಬಿಟ್ರೆ ಆ ತರದ್ದು ಬ್ಯಾಟ್ರೀಸು 90% ಸರ್ವಿಸ್ ಆಗಲ್ಲ. ಅದಕ್ಕೆ ಮುಂಚೆ ಏನಾದ್ರು ನಿಮ್ಗೆ ಒಂದು ವ್ಯಾರಂಟಿ ಪೀರಿಯಡ್ ಇರ್ಬೋದು, ವ್ಯಾರಂಟಿ ಆದ್ಮೇಲಾದ್ರೂ ಇರ್ಬೋದು. ಹೆಲ್ತ್ ಕಂಡೀಷನ್ಸ್ ಚೆನ್ನಾಗಿತ್ತು, ಬೇರೆ ಏನಾದ್ರು ಇಶ್ಯೂಸ್ ಇದೆ ಅಂದ್ರೆ 100% ಸೊಲ್ಯೂಷನ್ಸ್ ಇಲ್ಲಿ ಸಿಗುತ್ತೆ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಬಗ್ಗೆ ಒಂಚೂರು ಹಂಗೆ ಹೇಳಿ. ಸರ್ ನಮ್ಮಲ್ಲಿ ಇವಾಗ ಪ್ರೆಸೆಂಟ್ಲಿ ನಾವು ಮ್ಯಾನುಫ್ಯಾಕ್ಚರ್ ಸೆಟಪ್‌ನ ನಾವು ಅರೌಂಡ್ 3 ಇಯರ್ಸ್ ಇಂದ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಪ್ರೆಸೆಂಟ್ಲಿ ನಮ್ದು ಇವಿಸ್ ಒಂದೇ ಅಲ್ಲ, ರೋಬೋಟಿಕ್ಸು, ಡ್ರೋನ್ ಬ್ಯಾಟರೀಸು ಇದೆಲ್ಲ ಡ್ರೋನ್‌ಗೆ ನಡೀತಾ ಇರೋ ಪ್ರಾಜೆಕ್ಟ್ಸ್ ಇದೆಲ್ಲ. ಸೊ ಇದು ಲೋಡರ್ ವೆಹಿಕಲ್ಸ್‌ಗೆ ನಡೀತಾ ಇರೋ ಪ್ರಾಜೆಕ್ಟ್ಸ್‌ಗಳು, ಸೆಲ್ಸ್‌ಗಳು ಗ್ರೇಡಿಂಗ್ ಆಗುತ್ತೆ. ಗ್ರೇಡಿಂಗ್‌ಗೆ ಮಿಷಿನ್ ಇದೆ ನಮ್ದು. ಇನ್ನೊಂದು ಮಿಷಿನ್ ಇದೆ 6 ಆರ್ಮ್ಸ್. ಸೊ ಅದು ಇನ್ನೇನು ರೀಸೆಂಟ್ಲಿ ಬರುತ್ತೆ. ಸೊ ಅದಾದ್ಮೇಲೆ ಇದು ಸ್ಪಾಟಿಂಗ್ ಮಾಡೋಕೆ ಅಂತ ಇಟ್ಕೊಂಡಿರೋ ಸೆಟಪ್ ಇದು. ಬೇಸಿಕ್ ಇದು ಪ್ರಿಸಿಷನ್ ರೋಬೋಟಿಕ್ ಕರೆಂಟ್ ಬೇಸ್ಡ್ ಇರುತ್ತೆ. ಸೊ ಇದು ಡೈರೆಕ್ಟ್ ಹೈ ವೋಲ್ಟೇಜ್ ಆಪರೇಟೆಡ್ ಇರುತ್ತೆ. ಸೊ ಅದು ಬಿಟ್ಟು ನಮಗೆ ಎಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಬಾಕ್ಸಸ್ನೆಲ್ಲ ನಾವು ಸ್ಟೋರ್ ಇಟ್ಕೊಂಡಿರ್ತೀವಿ. ಯಾಕಂದ್ರೆ ಇನ್ಸ್ಟೆಂಟ್ಲಿ ನಮ್ಗೆ ಆರ್ಡರ್ಸ್ ಬರ್ತಾ ಇದ್ದಂಗೆ ಸೊ ರೆಡಿ ಮಾಡಿ ವಿತಿನ್ 2 ಆರ್ 3 ಡೇಸ್ ಅಷ್ಟೊತ್ತಿಗೆ ಡೆಲಿವರಿಗೆ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಅಂತಾನೆ ಗ್ರೇಡಿಂಗ್ ಮಿಷಿನ್ಸ್ ಇದೆ. ಎಲ್ಲ ಕೆಪಾಸಿಟಿ ಮಿಷಿನ್ಸು, ಸ್ಪಾಟಿಂಗ್ ಮಿಷಿನ್ಸು, ಐಆರ್ ಮಿಷಿನ್ಸು, ಕೆಪಾಸಿಟಿ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಕೆಳಗಡೆ ಕೂಡ ನಾವು ಬ್ಯಾಲೆನ್ಸಿಂಗ್ ಮಿಷಿನ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಜೊತೆಗೆ ನಿಮಗೆ ಫುಲ್ ಪ್ಯಾಕ್ ಆದಮೇಲೆ ಪ್ಯಾಕಿಂಗ್ಗೆ ಒಂದು ಮಿಷಿನ್ ಪ್ರಿಫರ್ ಮಾಡಿದ್ದೀವಿ. ಇವಾಗ ಆಲ್ಮೋಸ್ಟ್ ಬೇಸಿಕ್ ನೆಸೆಸರಿಯಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿಯಲ್ಲಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಅದೆಲ್ಲವೂ ಕೂಡ ನಮ್ಮ ಹತ್ರ ಸೆಟಪ್ ಆಗಿ ರೆಡಿ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್‌ಗೆ ಪರ್ಫೆಕ್ಟ್ ಆಗಿದೆ ನಮ್ಮ ಹತ್ರ ಇವಾಗ. ಸರ್ವಿಸ್‌ಲಿ ಹೌಎವರ್ ನಮ್ಮ ಹತ್ರ ಸರ್ವಿಸ್ ಸೆಟಪ್ ಕಂಪ್ಲೀಟ್ಲಿ ಇತ್ತು. ಸೊ ಅದನ್ನು ಕ್ಯಾರಿ ಮಾಡ್ತಾ ಇದೀವಿ. ಜೊತೆಗೆ ಮ್ಯಾನುಫ್ಯಾಕ್ಚರ್ ಸೆಟಪ್‌ನ ಕೂಡ ಸ್ವಲ್ಪ ಎಕ್ಸ್ಟೆಂಡ್ ವೈಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗೆ ನಾವು ಈಗ ಡೀಲರ್‌ಶಿಪ್ ಇನ್ ಕೇಸ್ ಯಾರಾದರೂ ಡೀಲರ್ಸ್ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಬ್ಯಾಟ್ರಿನ ಪರ್ಚೇಸ್ ಮಾಡೋದಕ್ಕೆ ಬಲ್ಕ್ ಆಗಿ ಮಿನಿಮಮ್ MOQ ಆ ಥರ ಏನಾದರೂ ಇತ್ತು ಅಂದ್ರೆ ಅವರಿಗೆಲ್ಲ ಒಂದು ಒಳ್ಳೆ ಬೆಸ್ಟ್ ಪ್ರೈಸಸಲ್ಲಿ ಕೊಡ್ಬೋದಾ? 100% ಸರ್. ನಾವಿವಾಗ ಪ್ರೆಸೆಂಟ್ಲಿ ಅರೌಂಡ್ ನಮಗೆ 7 to 8 ಡೀಲರ್ಸ್ ಪ್ರೆಸೆಂಟ್ಲಿ ಇದ್ದಾರೆ. ರೆಗ್ಯುಲರ್ ಆಗಿ MOQ ಅರೌಂಡ್ 50-60 ಬ್ಯಾಟರೀಸ್ ಎವ್ರಿ ಮಂತ್ ನಮ್ಮದು ಪ್ರೊಡಕ್ಷನ್ ನಡೀತಾ ಇದೆ ಇವಾಗ. ಸೊ ನಮ್ದು ಇನ್ನೊಂದು ಮಿಷಿನ್ ಬಂದರೆ ಸ್ಕೇಲ್ ಜಾಸ್ತಿ ಆಗುತ್ತೆ. ಅಪ್ ಟು 100ವರೆಗೂ ಸ್ಕೇಲ್ ರೈಸ್ ಮಾಡ್ಕೊತೀವಿ. ಸೊ ನಮ್ಮನ್ನು ಬಿಲೀವ್ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಇರೋ ಕ್ಲೈಂಟ್ಸ್‌ಗಳು. ಬಿಕಾಸ್ ನಾವು ಸರ್ವಿಸ್ ಪ್ರೊವೈಡರ್ಸ್ ಆಗಿ ಬಂದಿರೋದ್ರಿಂದ ಫ್ರಮ್ ಪಾಸ್ಟ್ ಸೋ ಮೆನಿ ಇಯರ್ಸ್. ಸೊ ನಮ್ಮನ್ನು ಬಿಲೀವ್ ಮಾಡೋದು ತುಂಬ ಜನ ಆಗಿದ್ದಾರೆ. ಸೊ ಸರ್ವಿಸ್ ಕೊಡ್ತಾರೆ. ಸರ್ವಿಸ್ ಕೊಡೋದ್ರಿಂದ ಅವ್ರ ಹತ್ರ ಬ್ಯಾಟ್ರಿ ಪರ್ಫೆಕ್ಟ್ ಆಗಿರುತ್ತೆ. ನಾವು ಈವನ್ ನಮ್ಮ ಹತ್ರ ಬ್ಯಾಟ್ರಿಗೆ ನಾವು ಯಾಕೆ ಸಜೆಸ್ಟ್ ಮಾಡ್ತೀವಿ ದ ಬೆಟರ್ ಅಂತ ನೋಡಿದ್ರೆ, ಸುಮಾರು ಸೊಲ್ಯೂಷನ್ಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನೇನು ಡಿಫೆಕ್ಟ್ಸ್ ಬರುತ್ತೆ ಅಂತ ನಾವು ಆಗಲೇ ಆಲ್ಮೋಸ್ಟ್ ನೋಡಿದ್ವಿ ಫ್ರಮ್ ಪಾಸ್ಟ್ 6-7 ಇಯರ್ಸಿಂದ. ಸೊ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಂಡು ಒಂದು ಬ್ಯಾಟ್ರಿ ಪ್ರಿಪೇರ್ ಮಾಡಿದ್ದೀವಿ. ನಮ್ಮ ಹತ್ರ ಬ್ಯಾಟ್ರೀಸ್ ಹೇಗಿರುತ್ತೆ ಅಂದರೆ 26Ah ಅಂದರೆ 26Ah ಇರುತ್ತೆ. ಸೊ ಅನ್ನೆಸೆಸರಿ ಕೆಲವು ನಾವು ಬ್ಯಾಟ್ರೀಸ್ ನೋಡ್ತಾ ಇರ್ತೀವಿ. ಅದ್ರ ಬ್ಯಾಟ್ರಿ ಬಾಕ್ಸ್ ಮೇಲೆ 30Ah ಅಂತ ಹಾಕಿರ್ತಾರೆ. ಅದ್ರ ಕೆಪಾಸಿಟಿ, ಅದ್ರ ಸೆಲ್ಸ್ ಮ್ಯಾನುಫ್ಯಾಕ್ಚರ್ ಬಂದು 26 ಇರುತ್ತೆ. ಆ ಥರ ಎಲ್ಲ ಫೇಕ್ ಇನ್ಸ್ಟ್ರೂಮೆಂಟ್ಸ್ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಏನಿದೆಯೋ ಅದನ್ನ ಪ್ರೊವೈಡ್ ಮಾಡ್ತೀವಿ. ಏನು ಕ್ವಾಲಿಟಿ ಇದೆಯೋ ಆ ಕ್ವಾಲಿಟಿ ತೋರಿಸೇ ಹೇಳ್ತೀವಿ. ಈ ಸೆಲ್ಗೆ ಇಷ್ಟು ಕಾಸ್ಟು, ಈ ಸೆಲ್ಗೆ ಈ ಕಾಸ್ಟು, ಈ ಸೆಲ್ಗೆ ಈ ಕಾಸ್ಟು. ನೀವು ಯಾವ ಕಾಸ್ಟನ್ನು ಸಜೆಸ್ಟ್ ಮಾಡ್ತೀರೋ, ಯಾವ ಗೆಟಲ್ಲಿ ಯಾವ ಸೆಲ್ಸ್ ಅವೈಲಬಲ್ ಇರುತ್ತೆ ಅದ್ರ ಮೇಲೆ ನಾವು ಪ್ರೆಸೆಂಟ್ಲಿ ನಾವು ಯೂಸ್ ಮಾಡಿದ್ದೇವೆ ಅರೌಂಡ್ 4 to 5 ಟೈಪ್ಸ್ ಆಫ್ ಸೆಲ್ಸ್ ಯೂಸ್ ಮಾಡಿದೆ ಬೇರೆ ಅಪ್ಲಿಕೇಶನ್ಗೆ ತಕ್ಕಂಗೆ. ಸೊ ಅದರಲ್ಲಿ ನಾವು ಚಾಯ್ಸ್ ಕೊಡ್ತೀವಿ. ನಿಮಗೆ ಕಾಸ್ಟ್ ವೈಸಿಂದನೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಎಫಿಷಿಯನ್ಸಿ ವೈಸಿಂದನೂ ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಮೈಲೇಜಲ್ಲೂ ಅಷ್ಟೇ ತುಂಬ ಕನ್ಫ್ಯೂಷನ್ಸ್ ಇದ್ದಾರೆ. ನಾವು ಇವಾಗ ಒಂದು 30Ah ಯೂಶಲಿ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತೀವಿ ಇಷ್ಟು ಮೈಲೇಜ್ ಬರುತ್ತೆ ಅಂತ. ಬಟ್ ಅವ್ರಿಗೆ ಅಷ್ಟು ಬರ್ತಿರಲ್ಲ. ಅವ್ರಿಗೆ ಯಾಕೆ ಬರ್ತಿರಲ್ಲ ಅಂತಂದ್ರೆ ನಾವು ಮಿನಿಮಮ್ ಸ್ಪೀಡಲ್ಲಿ ಓಡಿಸಿ ಅಂತ ಹೇಳಿರ್ತೀವಿ. ಅವರು ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ಕೊಂತಾರೆ. ಇವನ್ ಪ್ರೆಸೆಂಟ್ಲಿ ಅದಕ್ಕೆ ನಾವು ಟಾಲರೇಟ್ ಅಂತ ಕೊಡ್ತಾ ಇದೀವಿ. 60 to 75, 75 to ಅಂದರೆ ಬಿಲೋ ವೋಲ್ಟೇಜಿಂದ ಬಿಲೋ ಕಿಲೋಮೀಟರಿಂದ ಹಿಡಿದು ಮೈಲೇಜಿಂದ ಹಿಡಿದು ಹೈಯರ್ ಮೈಲೇಜ್ವರೆಗೂ ಕೊಡ್ತಾ ಇದೀವಿ ಕನ್ಸಿಸ್ಟೆನ್ಸಿ. ಈ ಎಫೆಕ್ಟ್ ನಮಗೂ ಕೂಡ ಫೀಲ್ ಆಗಿದೆ. ಹಾಗಾಗಿ ನಾವು ಆಗಲೇ ಶುರು ಮಾಡಿದ್ದೀವಿ ಅದನ್ನು ಕನ್ಸಿಸ್ಟೆನ್ಸಿ ಕೊಡೋದನ್ನು. ಆಮೇಲೆ ಆದಷ್ಟು ಲೋ ಬಜೆಟ್ ಗಾಡಿಗಳನ್ನ ತಗೊಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಈಗ ಮಾರ್ಕೆಟಲ್ಲಿ 30,000 40,000ಗೆಲ್ಲ ಗಾಡಿಗಳು ಬಂದಿದ್ದಾವೆ. ಅದರಲ್ಲಿ ನಿಮಗೆ ಬ್ಯಾಟ್ರಿ ಸ್ಪೆಸಿಫಿಕೇಶನ್ಸ್ ಯಾರೂ ಹೇಳಲ್ಲ. ಇಷ್ಟು ಏಚ್ ಹಾಕಿದ್ದೀನಿ, ಇಷ್ಟು ವೋಲ್ಟ್ ಇದೆ, ಇದರಲ್ಲಿ ಇಷ್ಟು ವ್ಯಾರಂಟಿ ಬರುತ್ತೆ ಅಂತ ಹೇಳಲ್ಲ. ನಿಮಗೆ ಮೇಯ್ನ್ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಬರೋದು ಬ್ಯಾಟ್ರಿ ಬಿಟ್ಟರೆ ಸಣ್ಣ ಪುಟ್ಟ ಇಶ್ಯೂಸ್ ಬರುತ್ತೆ ಹೊರತು 3 ಇಯರ್ಸ್ವರೆಗೂ ನೀವು ಒಂದು ಒಳ್ಳೆ ಬ್ಯಾಟ್ರಿ ಹಾಕ್ಬಿಟ್ರೆ 3 ವರ್ಷ ನಿಮಗೆ ಮ್ಯಾಕ್ಸಿಮಮ್ 10,000 ಮೇಲೂ ಖರ್ಚಿರಲ್ಲ. ನೀವು ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿ. ಈಗ ಒಂದು ಪೆಟ್ರೋಲ್ ಗಾಡಿ ತಗೊಂಡ್ರೆ ಡೈಲಿ ₹100 ಪೆಟ್ರೋಲ್ ಹಾಕ್ಲೇಬೇಕು. ತಿಂಗಳಿಗೆ 3,000 ಆಗುತ್ತೆ, ವರ್ಷಕ್ಕೆ 30,000 ಆಗುತ್ತೆ. ಅದೇ ನೀವು ಒಂದು ಬ್ಯಾಟ್ರಿ 30H ಒಂದು 100 ಕಿಲೋಮೀಟರ್ ಮೈಲೇಜ್ ಬರುವಂಥ ಒಂದು ವೆಹಿಕಲ್ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಮ್ಯಾಕ್ಸಿಮಮ್ ₹10-15 ಪರ್ ಯೂನಿಟ್ಗಳ ಒಂದು ಚಾರ್ಜ್ಗೆ ಖರ್ಚಾಗುತ್ತೆ. ನೀವು ವರ್ಷ ಪೂರ್ತಿ ಚಾರ್ಜ್ ಮಾಡಿದ್ರೂ 10,000 ಮೇಲೆ ಖರ್ಚು ಎಲೆಕ್ಟ್ರಿಕಲ್ಲಿ ಬರಲ್ಲ. ತುಂಬಾ ಜನ ಹೇಳ್ತಾರೆ,
ಪೆಟ್ರೋಲ್ದೇ ಚೆನ್ನಾಗಿತ್ತು, ಸರ್ವಿಸ್ ಸಿಗಲ್ಲ, ಅದು ಇದು ಎಲೆಕ್ಟ್ರಿಕ್ ಹಿಂಗ್ ಆಗ್ಬಿಡ್ತಿದೆ, ಯೂಸ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ. ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ರು ಎಲೆಕ್ಟ್ರಿಕ್ ವರ್ತ್ ಇದೆ. ಬಟ್ ಏನಂತಂದ್ರೆ ನೀವು ಕರೆಕ್ಟಾಗಿ ಮೈಂಟೆನೆನ್ಸ್ ಮಾಡಬೇಕು, ಪ್ರಾಪರ್ ಆಗಿರೋ ಜಾಗದಲ್ಲಿ ತಗೊಂಬಂದು ಸರ್ವಿಸ್ ಮಾಡಿಸ್ಬೇಕು ಅಷ್ಟೇ. ಹೇಳಿ ಬ್ರದರ್, ನೀವು ಲಾಸ್ಟ್ ಟೈಮು ನಾನು ನೋಡಿರೋ ಹಾಗೆ ನೀವು ಬಂದಿದ್ರಿ ಹೌದು. ಒಂದು 5-6 ಮಂತ್ಸ್ ಬ್ಯಾಕ್ ಅನ್ಸುತ್ತೆ. ಇವತ್ತು ಮತ್ತೆ ಬಂದಿದ್ದೀರಾ. ಲಾಸ್ಟ್ ಟೈಮ್ ನೀವು ಓಲಾದು ಏನೋ ಸರ್ವಿಸ್ ಮಾಡಿಸ್ಕೊಂಡು ಹೋಗಿದ್ದು ನನಗೆ ಹೌದು. ಇವತ್ತು ಮತ್ತೆ ಏನಕ್ಕೆ ಬಂದಿದ್ದೀರಾ ಹೇಳಿ? ಹೌದು ಸರ್, ನಂದು ಒಂದು ಓಲಾ ಗಾಡಿ ಇತ್ತು. ಅದು ಡೀಪ್ ಡಿಸ್ಚಾರ್ಜ್ ಆಗಿತ್ತು. ಇಲ್ಲೇ ಬಂದಿದೆ 6 ಮಂತ್ಸ್ ಬ್ಯಾಕು. ತುಂಬಾ ರೀಸನಬಲ್ ಪ್ರೈಸಿಗೆ ಮಾಡ್ಕೊಟ್ಟಿದ್ರು. ಇವಾಗ ನಮ್ಮ ಫ್ರೆಂಡಿಂದ ಒಬ್ರದ್ದಾಗಿತ್ತು, ಮತ್ತೆ ಕರ್ಕೊಂಡು ಬಂದಿದ್ದೆ. 비추스 먹으라니까 갔다 오기 바람 ಅದಕ್ಕೆ ಸರ್ ನಮ್ಗೆ. ಸೇಮ್ ಇಶ್ಯೂ ಆಗಿದೆ. ಇವಾಗ ನೀವು ಲಾಸ್ಟ್ ಟೈಮ್ ಮಾಡಿಸ್ಕೊಂಡು ಹೋಗಿದ್ದು ಇದುವರೆಗೂ ಯಾವುದು ಪ್ರಾಬ್ಲಮ್ ಬಂದಿಲ್ಲ. ಹೌದು ಸರ್, ಯಾವ್ದು ಪ್ರಾಬ್ಲಮ್ ಏನು ಬಂದಿಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹೌದು ಸರ್. ನಾವು ಮಾಡ್ಕೊಟ್ಟಿರೋ ವರ್ಕ್ ಬಗ್ಗೆ ಆಗಿ ಆ ಟೈಮ್ ತಗೊಂಡ್ವಿ. ನಾವೇನೋ ತುಂಬಾ ದಿನ ತಗೊಂಡು ಇಲ್ಲ ಸರ್, ಫೋನ್ ಎತ್ತಿರೋದು ಆ ಥರ ಎಲ್ಲ ಇಲ್ಲ ಸರ್, ಏನಿಲ್ಲ, ಆ ಥರ ಏನಿಲ್ಲ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟವ್ರೆ. ನಿಮ್ಮ ಒಂದು 2-3 ದಿನದಲ್ಲಿ ನಿಮ್ದು ರೆಡಿ ಆಯ್ತು ಅಂತ ಅನ್ಸುತ್ತೆ ನನಗೆ ಗೊತ್ತಿರೋ. ಹೌದು ಸರ್, ಹೌದು. ಓಕೆ, ತುಂಬಾ ಥ್ಯಾಂಕ್ಸ್ ಬ್ರದರ್. ಥ್ಯಾಂಕ್ಸ್. ಓಕೆ, ಹಾಗಿದ್ರೆ ನಿಮಗೆ ಏನೇನು ಡೌಟ್ಸ್ ಇತ್ತೋ ಅದೆಲ್ಲ ಈ ವಿಡಿಯೋದಲ್ಲಿ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ, ಅಡ್ರೆಸ್ಸು, ಲೊಕೇಶನ್ ಎಲ್ಲ ಹಾಕಿರ್ತೀನಿ. ಯಾವುದೇ ರೀತಿ ಏನೇ ಕನ್ಫ್ಯೂಷನ್ಸ್ ಇದ್ರೂ ನೀವು ಡೈರೆಕ್ಟಾಗಿ ನನಗೆ ಕಾಲ್ ಮಾಡ್ಬೋದು. ಯಾರಾದರೂ ಕಂಪನಿ ವಿಸಿಟ್ ಮಾಡಬೇಕಂದ್ರೆ ನನಗೆ ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ನನ್ನ ಲೊಕೇಶನ್ ಹಾಕಿ. ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಮೂಲಕ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ.